ನಮಸ್ಕಾರ ರೀಪ ಎಲ್ಲರಿಗೂ. ಕಾಕ ಮತ್ತು ಬಿ ಜೆ ಪಿ ಸುದ್ದಿ ತೊಗೊಂಬಂದಾನ ಅಂದ ತಕ್ಷಣ ಬಿ ಜೆ ಪಿ ವಿರುದ್ಧ ತಿಳ್ಕೊಬೇಡ್ರಿ. ನಾ ಏನು ಹೇಳೋದು ಸತ್ಯ ಹೇಳೋ. ಯಾಕಂದ್ರೆ 2018, 19, 20ರಾಗ ಏನು ಮೋದಿ ಸಾಹೇಬ್ರದ ಜನಪ್ರಿಯತೆ ಇತ್ತು, ಎಷ್ಟು ಜನಪ್ರಿಯತೆ ಕಡಿಮೆ ಆಗೈತೆ ಅನ್ನೋದು ನೋಡ್ರಿ. ಪ್ರತಿಯೊಂದು ಚಾನಲ್ ನೋಡಕ್ಕೆ ಹೋಗ್ಬೇಡ್ರಿ, ಅದ್ರಾಗ ತೋರಿಸೋದಿಲ್ಲ. ಸೋಷಿಯಲ್ ಮೀಡಿಯಾದಾಗ ನೋಡ್ರಿ, ಹಕೀಕತ್ ತೋರಿಸ್ತಾರೆ ನಿಮಗೆ. ಸತ್ಯಾಂಶ ನೋಡ್ಬೇಕಾದ್ರೆ ನಿಮಗೆ ಹಕೀಕತ್ ತೋರಿಸ್ತಾರೆ. ರವೀಶ್ ಕುಮಾರ್ ಚಾನಲ್ ನೋಡ್ರಿ, ರಮಾಕಾಂತನ್ ಚಾನಲ್ ನೋಡ್ರಿ, ನ್ಯೂಸ್ ಫಸ್ಟ್ ಚಾನಲ್ ನೋಡ್ರಿ. ನಿಮಗೆ ನಿಜವಾದ ಮಾಹಿತಿ ನಿಮಗೆ ಸಿಗತೈತಿ. ಸತ್ಯಾಂಶ ಏನೈತಿ, ಕಾಕ ಏನು ಹೇಳಿದ ಬರಾಬರು. ಏನು ಕಾಕ ತನ್ನ ನಂಬರ್ 1 ಚಾನಲ್ದಾಗ ಬರೀ ಬಿ ಜೆ ಪಿ ಅವ್ರನ್ನ ಬೇಯ್ತಾರಂತೀರಿ. ಏನು ಬಿ ಜೆ ಪಿ ಅವ್ರೇನು ನನಗೇನು ಕೊಟ್ಟು ನಡೆಸ್ಯಾರನ್ರಿ ಬೇಯಕ್ಕೆ? ಅವ್ರನ್ನ ಕಾಂಗ್ರೆಸ್ದವ್ರೇನು ಕೊಟ್ಟು ನಡೆಸ್ಯಾರ? ನಮಗೇನು ಅಭ್ಯಂತರ ಇಲ್ಲ. ಯಾರು ಸಿಕ್ಕಾರು ನಾವು ಟೀಕೆ ಮಾಡೋರನ್ನ ಅವ್ರ ತಪ್ಪದಾರಿ ತುಳಿದ್ರ. ಈಗ ನೋಡ್ರಿ 700 ಮಂದಿನ ಕೊಂದವ್ರ. ರೈತ ಸಂಘದವರು ಪಂಜಾಬ್ದಿಂದ ಬಂದು ಇಡೀ ಅಖಿಲ ಭಾರತ ರೈತ ಸಂಘದ ಒಕ್ಕೂಟ ಎಲ್ಲರೂ ಅದನ್ನು ಬೆಂಬಲ ಕೊಟ್ಟು ರೈತರ ಮೇಲೆ ಮಾರಕವಾದ ಕಾನೂನನ್ನು ಹಿಂದೆ ತೆಗೆದುಕೊಳ್ಳುವ ಸಲುವಾಗಿ ಪಾರ್ಲಿಮೆಂಟ್ ಮುಂದೆ ಬಂದು ಅಲ್ಲಿ ಸತ್ಯಾಗ್ರಹ ಮಾಡಿದಾಗ ಅದು 1 ವಾರದಾಗ ಸತ್ಯಾಗ್ರಹ ಮುಗಿಸುವಂಥ ಪರಿಸ್ಥಿತಿ ಇವತ್ತು ವಾಜಪೇಯಿ ಇರ್ತಿದ್ರಂದ್ರೆ 700 ಜೀವ ಉಳಿತಿದ್ದು. ವಾಜಪೇಯಿ ಅಂತ ಭಾರತೀಯ ಜನತಾ ಪಕ್ಷದಾಗ ರತ್ನ ಯಾರೂ ಸಿಗೋದಿಲ್ಲ, ಇನ್ನು ಮುಂದೂ ಸಿಗೋದಿಲ್ಲ. ಇವರು ಇದ್ದವ್ರಂತೂ ಬಿಗ್ ಜೀರೋ. ತಿಳ್ಕೊಂಬಿಡ್ರಿ, ಭಾರತೀಯ ಜನತಾ ಪಕ್ಷದಾಗ ಯಾರೂ ಬರೋದಿಲ್ಲ. RSS ದಿಂದ ಏನು ಸುತ್ತೋಲೆ ಬರ್ತೈತಿ ಅದ್ರ ಕಂಟ್ರೋಲಿಂಗ್ ಮುಖಾಂತರ ಮಾಡ್ತಾರೆ. ಇವತ್ತು ಅದ RSS ಏನೇನು ಸೂಚನೆ ಕೊಡ್ತಿತ್ತು ಅದರ ಪ್ರಕಾರ ಮೋದಿ ಮತ್ತು ಅಮಿತ್ ಶಾ ಮಾಡಿದ್ಮೇಲೆ 700 ಮಂದಿ ಸತ್ತರು. ಆ 700 ಮಂದಿ ಸತ್ತ ಮೇಲೆ ಯಾವ ಮುಖ ತೊಗೊಂಡಿನ ಪಂಜಾಬ್ಗೆ ಹೋಗ್ಬೇಕು ಅನ್ನೋದು ತಿಳಿಲಿಲ್ಲನ್ರಿ. ಹೋದ ತಕ್ಷಣ ಹೆಂಗೆ ಸ್ವಾಗತ ಆತ್ರಿ? ಕುರ್ಚೆ ಖಾಲೆ, ಜನ ಒಕ್ಕಟ್ಟಾಗ್ಯಾರೀಗ, ಜನ ಒಂದಾಗಕತ್ತಾರ. ನಮಗೆ ಏನಪ್ಪ ಒಳ್ಳೆ ದಿನ ಬರ್ತಾವ ಅಂತೇಳಿ ನಾವು ತಿಳಿದಿದ್ದು ಓಟ್ ಹಾಕಿದ್ದು. ಆದ್ರೆ ನಮಗೇನು ಒಳ್ಳೆ ದಿನ ಬರಲಿಲ್ಲ, ನಮಗೆ ಕೆಟ್ಟ ದಿನ ಬರತ್ತಾವು. ಅಮಾಶಿ ಕರಾಳ ಗ್ರಹಣ ಹಿಡ್ದಂಗೆ ಆಗತೈತಿ. ಕರಾಳ ಕತ್ತಲೆಯ ರಾತ್ರಿಯಲ್ಲಿ ಮುಸುಕುದಾರಿಗಳು ಬರಾಕತ್ತಾರು ಅಂತೇಳಿ ಜನ ಮಾತಾಡಕತ್ತಾರ. ಭಾಳ ರೊಚ್ಚಿಗೆದ್ದಾರ. ಮತ್ತೆ ಲಾಕ್ಡೌನ್ ಚಾಲು ಆಗೈತಿ, ಮತ್ತೆ ಕೊರೋನಾ ಹಬ್ಬ ಆಕತೈತಿ. ಅದು ಹೆಂಗೆ ಹಬ್ಬ ಆಕತೈತೋ, ರಾತ್ರಿ ಕೊರೋನಾ ಬರಂಗಿಲ್ಲಂತ್ರಿ, ಹಗಲಿ ಬರ್ತೈತಿ ಅಂತ. ಹಗಲಿ ಬರಂಗಿಲ್ಲ, ರಾತ್ರಿ ಬರ್ತೈತಿ ಅಂತ ಏನೇನು ನಿಮ್ಮ ಸುತ್ತೋಲೆ ಆದೇಶಗಳ್ರಿ. ಜನರನ್ನ ಏನು ಯಮಾರ್ಸಾತೀರಿ? ಮೋದಿ ಸಾಹೇಬ್ರ ಇನ್ನೊಂದು 2 ವರ್ಷ ಐತಿ, ಸಾಕಾಗಿ ಹೋಗೈತಿ. ಜನ ಪಂಜಾಬ್ದಾಗ ನಿಮ್ಮನ್ನು ಸ್ವಾಗತ ಮಾಡೋಕೆ ಒಬ್ಬ ಬರಲಿಲ್ಲ, ನೀವು ವಾಪಸ್ ಆಗ್ಬೇಕಾತು. ಎಷ್ಟು ಮುಖಭಂಗ ಆತ್ರಿ. ನಮ್ಮ ಭಾರತದ ಪ್ರಧಾನಮಂತ್ರಿಗೆ ಇಂಥ ಅಸಹ್ಯ ಆತಂದ್ರೆ ನಮಗೂ ಒಂದು ನೋವು ಅಲ್ರಿ. ಭಾರತದ ಪ್ರಧಾನಮಂತ್ರಿಗೆ ಯಾರನ್ನೂ ಮುದ್ದ ಮಾಡಿರೋದಿಲ್ಲ, ಅವರಿಗಾದ ನೋವನ್ನು ತೋರಿಸಿಕೊಟ್ಟಾರ. ಅವ್ರು ಏನು ನೋವಾಗೈತಿ ಅನ್ನೋದು ಇವತ್ತು ಜಗತ್ತು ನೋಡಕತ್ತೈತಿ. ಇವತ್ತು ಜಗತ್ತಿನಾಗ ಭಾರತ ಭಾಳ ಶ್ರೇಷ್ಠ, ಭಾರತದ ಸಂಸ್ಕೃತಿ ಶ್ರೇಷ್ಠ, ಭಾರತದ ಜನತೆ ಶ್ರೇಷ್ಠ, ಭಾರತದ ಸರ್ವಧರ್ಮದ ಜನಾಂಗ ಶ್ರೇಷ್ಠ. ಆದರೆ ಭಾರತದ ಪ್ರಧಾನಮಂತ್ರಿ ಶ್ರೇಷ್ಠ ಅಲ್ಲ. ಇನ್ನು ಜಗ್ಗಾಡ್ತಾರೆ ನೋಡ್ರಿ. ಮೋದಿದ ಹೇಳ್ತಾನೆ ನೀವು ಅಂಥೇಳಿ ಯಾಕೆ ಹೇಳಕ್ಕೆ ಹಾಕಿಲ್ಲನ್ರಿ? ಯಾರ್ಯಾರು ಏನೇನು ಮಾಡ್ಯಾರ ಹಿಂದಕ್ಲೆ? PV ನರಸಿಂಹರಾವ್ ಏನು ಮಾಡಿದ್ರು ಕಾಂಗ್ರೆಸ್ದಿಂದ ದೇಶ ಇವತ್ತು, ಅದನ್ನು ಹಳಿ ವಿಡಿಯೋ ತೆಗೆದು ನೋಡ್ರಿ. ಹೇಳೇನು PV ನರಸಿಂಹರಾವ್ ಇವತ್ತು ಭಾರತಕ್ಕೆ ಕರಾಳ ದಿನಗಳನ್ನು ತಂದಿರೋ. ಅವ್ರಿಗೂ ಸರ್ಕಾರ ನಡ್ಸೋಕ್ಕಾಗಲಿಲ್ಲ. ಆದ್ರೆ ಕಾಂಗ್ರೆಸ್ ಬಹುಮತ ಇತ್ತು. ಯಾರೇನು ಮಾಡೋರು ಅಂಥೇಳಿ PV ನರಸಿಂಹರಾವ್ ಹಿರಿ ಮನುಷ್ಯ ಇದ್ದ ತಕ್ಷಣ ಪ್ರಧಾನಮಂತ್ರಿ ಆಗಿ ಹೋದ್ರೆ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇವತ್ತು ನಾವು ನೆನೆಸಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿ ಫೋಟೋ ಸಹಿತ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಾಗಿ ಇಡಬೇಕು. ಅಂಥ ಅಮೂಲ್ಯ ರತ್ನ ಅಖಿಲ ಭಾರತೀಯ ಜನತಾ ಪಕ್ಷದಾಗ ಸಿಗಂಗಿಲ್ಲ, ಇನ್ನು ಮುಂದೂ ಸಿಗಂಗಿಲ್ಲ. ಆದ್ರೆ ಮೋದಿಯವರಿಗೆ ಆದಂಥ ಮುಖಭಂಗ ಇನ್ನು ಪ್ರತಿ ರಾಜ್ಯದಾಗ ಆಗ್ತೈತಿ ಅಂಬಲ್ರಿ. ಇನ್ನು ಮುಂದೆ 24ಕ್ಕೆ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ನೆಲ ಕಚ್ಚೋದು ಅನ್ನೋದು ಈಗಾಗಲೇ ಅನೇಕ ಸೋಷಿಯಲ್ ಮೀಡಿಯಾ ಚಾನಲ್ಗಳ ಭವಿಷ್ಯ ನುಡಿದಿದ್ದಾರೆ. ಇನ್ನು ಮುಂದೆ ಕೆಟ್ಟ ದಿನಗಳು ಬರ್ತಾವು. 2 ವರ್ಷ ನಾವು ಸಂಭಾಳಿಸ್ಬೇಕಾಕೈತಿ. 2 ವರ್ಷ ನಂತರ ಯಾರು ಭಾರತದ ಚುಕ್ಕಾಣಿ ಹಿಡಿತಾರೋ ಆ ದೇವರೇ ಬಲ್ಲ. ಅದರ ಸಲುವಾಗಿ ಬಡ ಕೂಲಿಕಾರ ತತ್ತರಿಸಿ ಸತ್ರು, ರೈತರ ತತ್ತರಿಸಿ ಸತ್ರು, ಎಷ್ಟೋ ಜನ ರೈಲ್ವೆ ಹಳ್ಯಾಗ ಬಿದ್ದು ಸತ್ರು. ಹೆಂಗೆ ಬಿದ್ದು ಸತ್ರು ನೋಡ್ರಿ. ಪಾಪ ಕಾರ್ಮಿಕರ ಪಂಚರ್ ತೆಗ್ಯಾವ್ರ, ಹೋಗಿ ಅಲ್ಲಿ ಬಣ್ಣ ಹಚ್ಚವ್ರ, ಸುಣ್ಣ ಬಣ್ಣ ಮಾಡವ್ರ, ಲೈಟ್ ಫಿಟ್ಟಿಂಗ್ ಮಾಡವ್ರ. ಎಂಥವ್ರು ಎಲ್ಲರೂ ಇವತ್ತು ಏನೇನಾತ ಪರಿಸ್ಥಿತಿ ನೀವೆಲ್ಲ
ನೀವೆಲ್ಲ ನೋಡೇರಿ. ನೋಡಿದ ಮೇಲೂ ಇನ್ನು 24 ನಿರ್ಣಯ ನಿಮ್ಮ ಕೈಯಾಗೈತ್ರಿಪ್ಪ. ನಮಗೆ ಎಂಥ ದಿವ್ಸಗಳು ಬೇಕು. ನಾ ಯಾರ್ದು ತಿನ್ನಂಗಿಲ್ಲ, ಯಾರಿಗೆ ತಿನ್ನಕ್ಕೆ ಕೊಡಂಗಿಲ್ಲ, ಆದ್ರೆ ನಿಮ್ಮನ್ನೆಲ್ಲರೂ ನಾ ತಿಂತಾನೆ ಅನ್ನೋದು ವೇದವಾಕ್ಯ ಇನ್ನು ಎಲ್ಲರಿಗೂ ಮನವರಿಕೆ ಆಗಾಕತ್ತೈತಿ. ಯಾಕರೆ ಮಾಡಿದಪ್ಪ ನಾವು ಅನ್ನೋದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಯುವಕರು ಉದ್ಯೋಗ ಸಲುವಾಗಿ ಓಡಾಡಿದರು. ಏನು ಉದ್ಯೋಗ ಸಿಕ್ಕೈತಿ ಯುವಕರ ಇವತ್ತ? ನೀವೆಲ್ಲರೂ ಜಯ ಜಯ ಅನ್ನತ್ತೀರಿ. ಅದರ ಸಲುವಾಗಿ ನೀವು ಪುನರ್ವಿಮರ್ಶೆ ಮಾಡ್ಕೊಡ್ರಿ, ಜ್ಞಾನೋದಯ ಮಾಡ್ಕೋರಿ, ಹಳಿ ಘಟನೆಗಳು ನೋಡ್ರಿ, ಎಷ್ಟು ಚಂದ ಇತ್ತು, ಎಷ್ಟು ಕೆಟ್ಟ ಆತು ಅನ್ನೋದ ಈ ವಿಡಿಯೋ ನಿಮಗೆ ಹೆಂಗೆ ಲೈಕ್ ಅನಿಸ್ತೈತೋ, ಏನು ಚುರುಕು ಅನಿಸ್ತೈತೋ, ಏನು ಕಮೆಂಟ್ ಬಾಕ್ಸ್ನಾಗ ಏನೇನು ಹಾಕವ್ರಲ್ಲ ಇನ್ನು ಚಿಂಗಮ್ ಗತೆ ಜಗ್ಗವ್ರಲ್ಲ ನನ್ನ ಜಗ್ರಿ ಅದಕ್ಕೆ ಉತ್ತರ ಕೊಡ್ತನೋ. ಆದ್ರೆ ಸತ್ಯ ಹೇಳೋ ತಾಕತ್ತ ನನ್ನ ಕಡೆ ಐತನ್ನಂತೆ ಸತ್ಯ ಹೇಳೋ. ನಾ ಸತ್ರು ಸಹಿತ ಸತ್ಯ ಹೇಳೋ ಅಂತ ತಿಳ್ಕೊಂಬಿಡ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ರಿಪ್ಪ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಎಲ್ಲರೂ ನಂಬರ್ 1 ಚಾನಲ್ ನೋಡಕತ್ತೀರಿ. ನವಲಗುಂದ ಸರ್ಕಲ್ದಾಗ ಇವತ್ತು ದೊಡ್ಡ ಬ್ಯಾನರ್ ಹಚ್ಚಾರ, ನಮಗೆ ಖುಷಿ ಆಗ್ತಿರ್ಬೇಕಲ್ರಿ. ನಾವೇನು ನವಲಗುಂದದ ಅಭಿಮಾನಿಗಳಿಗೆ ಏನು ಹೇಳಿದ್ದು ರೀ? ಅಭಿಮಾನಿಗಳ ನಮ್ಮ ಚಾನಲ್ ಎಷ್ಟು ಪ್ರೀತಿಯಿಂದ ದೊಡ್ಡ ಕಟೌಟ್ ನಿಂದ್ರಿಸ್ಯಾರ ನವಲಗುಂದದಾಗ. ಹಿಂಗೆಲ್ಲ ಇನ್ನು ಮುಂದೆ ಹಾಕೋತ ಹೋಗೋದು ಚಾನಲ್ ಬೆಳೆಸೋ ಸಲುವಾಗಿ. ನೀವೇನು ನನಗೆ ಪ್ರೇಕ್ಷಕರಾಗಿ ನನಗೆ ಸಪೋರ್ಟ್ ಮಾಡಕತ್ತೀರಿ, ಅದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತನು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹೆಂಗೆ ಅನಿಸೈತಿ ನಿಮ್ಮ ಕಮೆಂಟ್ ಬಾಕ್ಸ್, ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಮುಂದೆ ಭವ್ಯ ಭಾರತದ ಸುದ್ದಿ ಹೇಳ್ತೀನಿ. ನಮಸ್ಕಾರ.